ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಇವತ್ತಿನ ಒಂದು ಬಿಗ್ ಬಾಸ್ ಪ್ರೋಮೋ ಏನಿದೆ ಅದು ಸ್ಟೂಡೆಂಟ್ ಆಫ್ ದಿ ಇಯರ್ ಯಾರು ಆಗ್ತಾರೆ ಅಂತ ಕ್ವಶನ್ ಮಾರ್ಕಲ್ಲಿ ಇದೆ. ಇದರಲ್ಲಿ ಏನಂದರೆ ಬ್ಲೂ ತಂಡ ವಿನ್ ಆಗ್ತಾರೆ, ಅಂದರೆ ಅಶ್ವಿನಿ ಅವರ ತಂಡ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅಶ್ವಿನಿ ಗೌಡ ಅಂದರೆ ಅವರ ತಂಡದವರು ಯಾರೆಲ್ಲ ಇರ್ತಾರೆ ಅವರಿಗೆ 2 ಫೋಟೋ ಕೊಟ್ಟಿರ್ತಾರೆ. ಅದು ಫೋಟೋವನ್ನು ಅವರು ಎಲ್ಲಿಯಾದರೂ ಒಂದು ತಪ್ಪಿಸಿ ಇಡಬೇಕು. ಆ್ಯಂಡ್ ತಪ್ಪಿಸಿ ಇಟ್ಟ ನಂತರ ಇವರೆಂತ ಮಾಡಬೇಕಂದ್ರೆ ಅಲ್ಲಿರುವಂತಹ, ಅಂದರೆ ಅಶ್ವಿನಿ ಗೌಡ ಅವ್ರ ತಂಡ ಅವರು ಇಡ್ತಾರಲ್ಲ, ಇವರು ಯಾರು ಕಾವ್ಯ ಆ್ಯಂಡ್ ತಂಡದವರು ಏನು ಮಾಡ್ತಾರೆ ಅಂದರೆ ಅದನ್ನು ಹುಡುಕಬೇಕು, ಆಯಿತಾ. ಹುಡುಕಿ ಅವರು ಸ್ಟೂಡೆಂಟ್ ಆಫ್ ದಿ ಇಯರ್ ಸಿಗಬಾರ್ದು ಅಂತ ಅವರೊಂದು ಇಂಟು ಮಾರ್ಕ್ಸ್ ಕೊಡ್ತಾರೆ, ಅದು ಇರಬೇಕು. ಓಕೆ, ಈಗ ಎಂತಾಗಿದೆ ಅಂದರೆ ವಿಷಯ ಏನಪ್ಪ ಅಂದರೆ ಧನುಷ್ ಅವರ ಹೆಸರು ಹಾಕಿದ್ದಾರೆ, ರಕ್ಷಿತ್ ಅವರೆಲ್ಲ ಹುಡುಕಿ ಹಾಕಿದ್ದಾರೆ. ಈಗ ಧ್ರುವ ಅಂತವರ ಕೈಯಲ್ಲಿ ಒಂದು ಫೋಟೋ ಉಂಟು, ಅದನ್ನು ಬಚಾವ್ ಮಾಡಲಿಕ್ಕೆ ಸೂರಜ್ ಹಾಗೂ ಮಲ್ಲು ಇವರು ರೆಡಿಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ವಿಲ್ ಸಿ ಅವರು ಇದರಿಂದ ಪಾಸ್ ಆಗ್ತಾರಾ ಅಂತ ಇನ್ನೊಂದು ಕ್ವೆಶನ್ ಮಾರ್ಕ್ ಆಗಿದೆ. ಆ್ಯಂಡ್ ನಿನ್ನೆ ಎಪಿಸೋಡ್ ಅಂತೂ ಫುಲ್ ಅಲ್ಟಿಮೇಟ್ ಆಗಿತ್ತು. ಅಶ್ವಿನಿ ಗೌಡರಿಗೆ ಜಬರ್ದಸ್ತ್ ಟಕ್ಕರ್ ಅಂತೂ 100% ಕಾವ್ಯ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆಯಲ್ಲಿ ಕಾವ್ಯ ಅವರು ಅಶ್ವಿನಿ ಗೌಡ ಅವರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಬಟ್ ನಿನ್ನೆ ಎಪಿಸೋಡಲ್ಲಿ ರೆಸ್ಪೆಕ್ಟ್ ಕೊಡದೆ ಮಾತಾಡಿದ್ರು. ರೀಸನ್ ಇಷ್ಟೇ, ಯಾವಾಗ ನೋಡಿದ್ರು ಅಶ್ವಿನಿ ಗೌಡ ಅವ್ರು ನೋಡಿ ಎಲ್ಲರನ್ನು ನೀನು ಅಂತಲೇ ಮಾತಾಡ್ತಾರೆ. ಅಂದರೆ ಅವರಿಗೆ ರೆಸ್ಪೆಕ್ಟ್ ಬೇಕಂತೆ, ಅವ್ರು ಯಾರಿಗೆ ಸಹ ರೆಸ್ಪೆಕ್ಟ್ ಕೊಡೋದಿಲ್ಲ. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಅಲ್ಲ, ಅವರು ಕೂಡ ರೆಸ್ಪೆಕ್ಟ್ ಕೊಡಬೇಕು. ಯಾರು ಅಶ್ವಿನಿ ಗೌಡ ಅವರು ಕೂಡ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಆಗ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಹಾಗೆ ವಿಷಯವನ್ನು ಕಾವ್ಯ ಅವರು ಹೇಳ್ತಾರೆ ಅಂತ ಹೇಳ್ಬೋದು. ತುಂಬಾ ಖುಷಿಯಾಗಿದೆ, ಕಾವ್ಯ ಅವರು ಮಾತಾಡಿದ್ದು ತುಂಬಾ ಖುಷಿಯಾಗಿದೆ. ಯಾಕಂದರೆ ಶೀ ಈಸ್ ಒಂದು ಗಿಲ್ಲಿಯವರ ಪಾರ್ಟಿ ಅಂತ ಆದ ಕಾರಣ ಅವರು ವಿನ್ ಆಗಬೇಕು, ಕಾವ್ಯ ಅವರ ಟೀಮ್ ವಿನ್ ಆಗಬೇಕು. ಆ್ಯಂಡ್ ಗಿಲ್ಲಿ ಅವರು ಏನಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತದೆ. ಯಾಕಂದರೆ ಎಲ್ಲ ಈಗ ಸೀಸನ್ 1 ಇಂದ ಸೀಸನ್ 12 ತನಕ ಏನು ನಾವು ನೋಡ್ಕೊಂಡು ಬಂದಿದ್ದೇವೆ. ಇದರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಆಫ್ ಆರ್ ಇಂಡಿಯಾ ಹೌದು. ಸೊ ಅದರಲ್ಲಿ ಇಂಡಿಯನ್ ಬಿಗ್ ಬಾಸ್ ಸೀಸನ್ ಕನ್ನಡ 12 ಇದರಲ್ಲಿ ಗಿಲ್ಲಿ ಅವರು ಆಲ್ಮೋಸ್ಟ್ ಎಲ್ಲರಿಗೆ ಲೈಕ್ ಆಗಿದ್ದಾರೆ, ನಮಗಂತೂ ತುಂಬಾ ಲೈಕ್ ಆಗಿದ್ದಾರೆ. ವಿಲ್ ಸಿ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ಟೇಕ್ ಕೇರ್, ಬೈ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ.